ಸುಗ್ಗಿಯ ನಂತರ ನಡೆಯುವ ಮೊದಲ ಜಾತ್ರೆ ರೈತರ ಅಭಿಮಾನ ಮತ್ತು ಪ್ರೀತಿಗೆ ಸಾಕ್ಷಿಯಾದ ಜೋಡೆತ್ತುಗಳು. ಎಲ್ಲಿ ನೋಡಿದರೂ ದೇಶಿ ತಳಿಯ ಗೋ ಸಂಪತ್ತಿನ ದರ್ಬಾರ್. ಶ್ರೀಮಂತ ರೈತರ ವೈಭೋಗದ ರಾಸುಗಳಿಗೆ ಶೃಂಗಾರಗೊಂಡ ಚಪ್ಪರ. ಜಾನುವಾರು ಕೊಳ್ಳುವ ಮಾರಾಟ ಮಾಡುವ ಭರ್ಜರಿ ಭರಾಟೆ. ಜಾತ್ರೆ ನೋಡಲು ಹರಿದು ಬರುತ್ತಿರುವ ಜನಸಾಗರ. ಇದು ದಕ್ಷಿಣ ಭಾರತದಲ್ಲಿ ಹೆಸರುವಾಸಿಯಾಗಿರುವ ಸಾಲಿಗ್ರಾಮ ತಾಲೂಕು ಚುಂಚನಕಟ್ಟೆಯಲ್ಲಿ ಜನವರಿ 1ರಿಂದ ಆರಂಭವಾಗಿರುವ ಗ್ರಾಮೀಣ ಸೊಗಡಿನ ಇತಿಹಾಸ ಪ್ರಸಿದ್ಧ ಚುಂಚನಕಟ್ಟೆ ಜಾನುವಾರು ಜಾತ್ರೆಯ ದೃಶ್ಯ ವೈಭವಗಳು. 30,000 ರುಗಳಿಂದ ಪ್ರಾರಂಭವಾಗಿ 8 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ದುಬಾರಿ ಎತ್ತುಗಳು ಜಾತ್ರೆಯಲ್ಲಿ ಜನಾಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಮಾಹಿತಿ ಪ್ರಕಾರ ಸುಮಾರು 15ರಿಂದ 20,000ಕ್ಕೂ ಅಧಿಕ ಜಾನುವಾರುಗಳು ಆಗಮಿಸಲಿದ್ದು, ರೈತರು ತಮ್ಮ ರಾಸುಗಳ ಮೇಲಿರುವ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳಲು ರಾಸುಗಳಿಗೆ ಬೃಹತ್ ಶಾಮಿಯಾನ ವಿದ್ಯುತ್ ಅಲಂಕಾರಿಕ ಚಪ್ಪರ ಹಾಕಿಸಿದ್ದಾರೆ. ಕೃಷಿಗೆ ಯಂತ್ರೋಪಕರಣಗಳ ಬಳಕೆ ಇದ್ದರೂ ರೈತರಿಗೆ ಜೋಡೆತ್ತುಗಳ ಮೇಲೆ ಪ್ರೀತಿ ಕಡಿಮೆಯಾಗಿಲ್ಲ. ಗಂಡು ರಾಸುಗಳ ಜಾತ್ರೆ ಎಂದೇ ಹೆಸರು ಪಡೆದಿರುವ ಈ ಜಾತ್ರೆಯಲ್ಲಿ ಎತ್ತುಗಳು ಭಾಗವಹಿಸುವಿಕೆ ಮಾತ್ರವಲ್ಲದೆ ಹೋರಿಗಳು, ಹೆಚ್ಚು ದುಡಿಮೆಗೆ ಒಗ್ಗುವ ಹಳ್ಳಿಕಾರ್ ತಳಿಯ ಎತ್ತುಗಳು ಪ್ರಮುಖ ಆಕರ್ಷಣೆಯಾಗಿವೆ. ಜಾತ್ರೆಗೆ ರಾಸುಗಳನ್ನು ಕೊಳ್ಳಲು ಗದಗ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ವಿಜಯಪುರ, ದಾವಣಗೆರೆ, ಶಿವಮೊಗ್ಗ ಸೇರಿದಂತೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಿಂದ ಹಾಗೂ ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು ಕಡೆಯಿಂದಲೂ ರೈತರು ಬರುತ್ತಿದ್ದು, ಕೋಟ್ಯಾಂತರ ರುಗಳ ವ್ಯವಹಾರ ನಡೆಯಲಿದ್ದು, ನಾಳೆಯಿಂದ ಇಂದು ಇನ್ನಷ್ಟು ಹೆಚ್ಚಲಿದೆ. ಜಾತ್ರೆಯಲ್ಲಿ ತಮ್ಮ ಪ್ರತಿಷ್ಠೆ ತೋರಿಸಿಕೊಳ್ಳಲು ಜಾನುಪ್ರಿಯ ರೈತರು ನೂರಾರು ಮಂದಿಯ ಜೊತೆಗೂಡಿ ಅದ್ದೂರಿ ವಾದ್ಯಗೋಷ್ಠಿಯ ಜೊತೆ ಅದ್ದೂರಿ ಮೆರವಣಿಗೆ ಮೂಲಕ ರೈತರು ತಮ್ಮ ಎತ್ತುಗಳನ್ನು ಜಾತ್ರಾ ಆವರಣಕ್ಕೆ ಕರೆತಂದಿದ್ದು, ರಾಸುಗಳಿಗೆ ಪೌಷ್ಟಿಕಾಂಶ ಭರಿತ ಭೋಜನ ನೀಡಿ ಉತ್ತಮವಾದ ರಾಸುಗಳಾಗಿ ಮಾಡಿದ್ದಾರೆ. ನಮಸ್ಕಾರ, ನಾನು ಕಿಕ್ಕೇರಿ ಕಾಯಿ ಮಂಜೇಗೌಡರು ಅಂತ ಹೇಳಿ ಕೇರ್ಪಡೆ ತಾಲೂಕು, ಮಂಡ್ಯ ಜಿಲ್ಲೆ. ಚುಂಚನಕಟ್ಟೆ ಜಾತ್ರೆನ ನಮ್ಮ ತಂದೆಯರು ಮಾಡ್ತಾ ಇದ್ರು, ನಾವು ಮಾಡ್ಕೊಂಡ್ ಬಂದಿದೀವಿ. ಜಾತ್ರೆ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಹಳ್ಳಿಕಾರು ಜಾಸ್ತಿ ಬರುತ್ತೆ. ಅಲ್ಲಿ ಹಳ್ಳಿಕಾರಲ್ಲಿ 2 ವಿಭಾಗ ಇದೆ. ಬೆಟ್ಟದ ಪರದ್ದು ಕಾಲು ತುಂಡುಗಾಲು, ತುಂಡುದನ ಒಳ್ಳೆ ಚಿಕ್ಕಿರುತ್ತೆ, ಅದಕ್ಕೆ ಬೆಟ್ಟದ ಪರದ್ದು ಹಳ್ಳಿಕಾರ ಅಂತ. ಈಗೆಲ್ಲ ಬೆಂಗಳೂರು, ಕನಕಪುರ ಆ ಕಡೆ ಎಲ್ಲ ದೊಡ್ಡ ಎತ್ತು ಉದ್ದಾಗಿರೋ ಕತ್ತಿರೋದನ್ನ ಅದು ಹಳ್ಳಿಕಾರ ಎರಡೂ ಬೆಳೆಸ್ತಾ ಇದ್ದಾರೆ ಜನ. ಇವತ್ತು ಬಹಳ ಹಳ್ಳಿಕಾರಿಗೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಬೆಳೆಸ್ಲಿ ಅಂತ ನಾವು ಹಾರೈಸ್ತೀವಿ. ಎಲ್ಲ ಚೆನ್ನಾಗಿ ಬೆಳೆಸ್ಲಿ. ವ್ಯವಸಾಯ ಆಗಿ ಈ ವರ್ಷ ಏನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿ ವ್ಯವಸಾಯ ಆಗಿದೆ, ಮೇವಿದೆ, ಚೆನ್ನಾಗಿ ಬೆಳೆಸ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಹಿಂದೆಗೆ ಇವತ್ತು ಏನಾಗಿದೆ ಅಂದ್ರೆ, ಹಿಂದೆ ಕಮ್ಮಿ ಲಾಭಕ್ಕೆ ವ್ಯಾಪಾರ ಮಾಡ್ತಿದ್ರು, ಇವಾಗ ಜಾಸ್ತಿ ಲಾಭಕ್ಕೆ ಮಾಡ್ತಾರೆ. ಅದರಿಂದ ಅವತ್ತೇನಪ್ಪಾ ಅಂದ್ರೆ ಕಮ್ಮಿ ಎಷ್ಟು 1,000, 2,000, 3,000 ಎತ್ಕೊಳ್ತಾ ವ್ಯವಸಾಯ ಮಾಡ್ತಿದ್ದೋ. ಇವತ್ತೆಲ್ಲ ಲಕ್ಷ ಕಟ್ಲಾಗಿದೆ. 10 ಲಕ್ಷ, 12 ಲಕ್ಷ, 15 ಲಕ್ಷ ಅಂತ ಹೇಳಿ. ಹಂಗೆ ಇವತ್ತು ಡಿಫ್ರೆನ್ಸ್ ಹಿಂಗಾಗಿದೆ. ಅವತ್ತು ಇವತ್ತು ಡಿಫ್ರೆನ್ಸ್ ಜಾಸ್ತಿ ಇದೆ. ಅವತ್ತು ದುಡ್ಡು 20,000 ತಂದ್ರೆ 2 ಜೊತೆ ಎತ್ತ ಹೋಗ್ತಿದ್ದ. ಇವತ್ತು 5 ಲಕ್ಷ, 10 ಲಕ್ಷ ತಗೊಂಡೋಗಿ ಎತ್ತಾಗಬೇಕು. ಅದೇ ಡಿಫ್ರೆನ್ಸ್ ಸರ್ ಇವತ್ತು. ನಾವು ಪ್ರತಿ ವರ್ಷ ಮೆರವಣಿಗೆ ಮಾಡ್ಬೇಕು, ಜಾತ್ರೆ ಮಾಡ್ಬೇಕು, ಇದೇ ತರ ತಟ್ಟಿ ಚಪ್ಪಾಟೆ ಎಲ್ಲಾ ದನಗಳನ್ನ ಮೆರೆಸ್ಬೇಕು ಅಂದ್ಬಿಟ್ಟು ಪ್ರತಿ ವರ್ಷ ತರ್ತಾ ಇದೀವಿ. ಪ್ರತಿ ವರ್ಷ ಚೆನ್ನಾಗಿ ಮಾಡ್ತಾ ಇದೀವಿ. ಆದ್ರೂ ಹಳ್ಳಿಕಾರ್ ನಶಿಸೋಯ್ತು ಅನ್ನೋ ಇದರಲ್ಲಿ ಇದ್ದಾಗ ಅಳಿವಿನಂಚಿಕೊಂಡೋಯ್ತು ಅಂತ ಹೇಳ್ತಾ ಇರಲ್ಲ. ಆದ್ರೆ ಈ ವರ್ಷ ಹೋದ ವರ್ಷ ಕಟ್ಟಿದ್ ಏನ್ ದನಗಳು ಕಟ್ಟಿದೋ ಅದಕ್ಕೆ ಡಬ್ಬಲ್ ಜಾತ್ರೆ ಈ ವರ್ಷ ಕಟ್ಟಿದೆ. ವ್ಯಾಪಾರದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಆದ್ರೆ ದನಗಳ ಸಂತತಿ ಜಾಸ್ತಿ ಆಗಿದೆ. ಅದರಿಂದ ನಮ್ಮ ರೈತರಿಗೆಲ್ಲ ಬಹಳ ಸಂತೋಷವಾದಂತ ಸುದ್ದಿ ಅದು. ಇದೇ ತರ ಈ ಚುಂಚನಕಟ್ಟೆ ಜಾತ್ರೆ ನಡಿಬೇಕು. ಸ್ವಲ್ಪ ಹೆಚ್ಚು ಕಮ್ಮಿಗಳಾಯ್ತಾ ಮೂಲ ಸೌಕರ್ಯಗಳಲ್ಲಿ ಅದೇನ್ ತೊಂದರೆ ಇಲ್ಲ, ಹೆಂಗೋ ನಡೀತದೆ, ರೈತರುಗಳು ಅಡ್ಜಸ್ಟ್ ಮಾಡ್ಕೋತಾರೆ. ಆದ್ರೆ ಜಾತ್ರೆ ಮಾತ್ರ ಈ ಸಲ ದನಗಳ ಸಂತತಿ ಹೆಚ್ಚಾಗಿದ ಕಾರಣ ಸ್ವಲ್ಪ ವ್ಯಾಪಾರ ಡೌನ್ ಆಯ್ತು. ಪರವಾಗಿಲ್ಲ, ರೈತರುಗಳು ಅಡ್ಜಸ್ಟ್ ಮಾಡ್ತಾರೆ, ಅದ್ರಲ್ಲಿ ಏನ್ ತಗೊಳಲ್ಲ. ಅದೇನ್ ಬಿಸ್ನೆಸ್ ಅಂತಾನೆ ಯಾರು ಏನ್ ಇದ್ ಮಾಡ್ಕೊಂಡಿಲ್ಲ. ಹಾಗಾಗಿ ಹಳ್ಳಿಕಾರ್ ತಳಿನ ಹೆಚ್ಚು ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ಇವತ್ತಿನ ಯುವಕರು ಬಹಳ ತರ ಒಂಥರ ಭಾಗವಹಿಸ್ತಾ ಇದಾರೆ. ಅದರಿಂದಾಗಿ ಒಟ್ಟೆ ಚೆನ್ನಾಗಿ ನಡೀತಾ ಇದೆ ನಮ್ ಜಾತ್ರೆ. ನಾವು ನವೀನ್ ಕುಮಾರ್ ಅಂತ ಕೇವಿ, ಸಾಲಿಗ್ರಾಮ ತಾಲೂಕು, ಮೈಸೂರು ಜಿಲ್ಲೆ. ನಾವು ಚುಂಚನಕಟ್ಟೆ ಜಾತ್ರೆಯಲ್ಲಿ ನಾವು ಒಂದು 10-15 ವರ್ಷದಿಂದ ಜಾತ್ರೆ ಮಾಡ್ತಾನೆ ಇದೀವಿ. ಹಳ್ಳಿಕಾರುಗಳು ಜಾಸ್ತಿ ಮಾಡೋದು ನಾವು. ನಮ್ಮಲ್ಲಿ ಜಾಸ್ತಿ ಹಳ್ಳಿಕಾರ ದನಗಳು ಚುಂಚನಕಟ್ಟೆ ಹೋಬಳಿಲಿ 4ರಿಂದ 5, 6 ಜಿಲ್ಲೆಗಳಲ್ಲಿ ನಮ್ಗೆ ಜಾತ್ರೆಗೆ ಬರ್ತದ ದನಗಳನ್ನು ತಗೊಳ್ಳೋಂತ ವ್ಯಾಪಾರಗಾರಗಳು ಅಂದ್ರೆ ನಮ್ಗೆ ಹುಬ್ಳಿ, ಧಾರವಾಡ, ಆ ಕಡೆಯಿಂದ ನಮ್ಗೆ ಬೆಂಗಳೂರು, ಕೋಲಾರ, ಚಾಮರಾಜನಗರ ಈ ಕಡೆಯಿಂದ ಬಂದು ನಮ್ಮ ದನ ಚುಂಚನಕಟ್ಟೆ ಜಾತ್ರೆ ಅಂದ್ರೆ ಬಹಳ ಫೇಮಸ್ ಆಗಿರುವಂತ ಜಾತ್ರೆ. ಹಳ್ಳಿಕಾರು ಅಂದ್ರೆ ಈ ಹಳ್ಳಿಕಾರೆಲ್ಲ ಮುಗ್ದೆ ಹೋಯ್ತು ಅಂತ ಹೇಳ್ತಿದ್ದಂತ ಜನಗಳಲ್ಲಿ ಗೊತ್ತಾ
ಗಗನವಾಗಿ ಮುಳ್ಳನ್ನು ಚಲಿಸ್ಬಿಟ್ಟಿದೆ ಇವತ್ತ. ಅಷ್ಟು ಜೋರಾಗಿ ನಮ್ಮ ಚುಂಚನಕಟ್ಟೆ ಜಾತ್ರೆ, ಅಷ್ಟು ಜನಗಳಲ್ಲಿ ಪ್ರೀತಿಯಲ್ಲಿ ಎಲ್ಲಾ ದನನು